ಸೊ ಇದು ನಿಮ್ಮ 4th ಸ್ಕಿಲ್ ಕ್ವೆಸ್ಟ್ನಲ್ಲಿ ಲಾಸ್ಟ್ ಚಾನಲ್ ಆ್ಯಪ್. ಈ ಚಾನಲ್ ಆ್ಯಪ್ ಕಂಪ್ಲೀಟ್ ಆದರೆ ನಿಮಗೆ ಒಂದು ಸ್ಕಿಲ್ ಬ್ಯಾಟ್ ಸಿಗುತ್ತೆ. ಈ ಚಾಲೆಂಜ್ ಕಂಪ್ಲೀಟ್ ಮಾಡೋದನ್ನ ನಾನು ಹುಷಾರಾಗಿ ನೋಡ್ಕೊಳ್ಳಿ. ನಾನು ಹೇಳೋದನ್ನ ಹಂಗೆ ಫಾಲೋ ಮಾಡ್ಕೊಂಡು ಹೋಗಿ. ಫಸ್ಟು ಡೈರೆಕ್ಟಾಗಿ ಡೇಟಾ ಫ್ಲೋ ಟಾಸ್ಕ್ 1ಗೆ ಬನ್ನಿ. ಟಾಸ್ಕ್ 1ಗೆ ಬಂದು ಸ್ಟಾರ್ಟ್ ಲ್ಯಾಬ್ ಕೊಡಿ. ಕನ್ಸೋಲ್ ಓಪನ್ ಆಗಾದ್ಮೇಲೆ ಹೊಸ ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಇದೆ. ಹೊಸ ಟ್ಯಾಬಲ್ಲಿ github.com/CHANDAN ಚಂದನ್ ಚಂದ್ರು ಅಂತ ಕೊಡಿ. ಕೊಟ್ಟು ಎಂಟರ್ ಮಾಡಿ. ಇದೊಂದು ಎಕ್ಸ್ಟ್ರಾ ತಗೋತಿದೆ. ಇಲ್ಲಿ ಚಂದನ್ ಚಂದ್ರವರೆಗೂ ಟೈಪ್ ಮಾಡ್ಕೊಳ್ಳಿ. ಚಂದನ್ ಚಂದ್ರ ಟೈಪ್ ಮಾಡಿ ಎಂಟರ್. ಒಂದು ರೆಪೋ ಇದೆ, ಅದರಲ್ಲಿ ರೆಪೋಯಿಂದ ನೀವು ಟಾಸ್ಕ್ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ಲಾಸ್ಟಿಂದ ಸೆಕೆಂಡ್ ಪರ್ಫಾರ್ಮ್ ಫೌಂಡೇಶನಲ್ ಡೇಟಾ ML ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಇದು ಟು ರನ್ ಡೇಟಾ ಫ್ಲೋ ಜಾಬ್ ಅಂತ ಒಂದು ಕಮಾಂಡ್ ಇದೆ. ಅದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅದನ್ನ ರನ್ ಮಾಡಬೇಡಿ. ಅದನ್ನು ಆ ಕಮೆಂಟ್ ಸರಿಗೆ ವರ್ಕ್ ಆಗ್ತಿಲ್ಲ ಈಗ. ಸೊ ಫಸ್ಟು ಆಕ್ಟಿವೇಟ್ ಲೋಡ್ ಶೆಲ್, ಕಂಟಿನ್ಯೂ. ಇಲ್ಲಿ ಸೆಕೆಂಡ್ ಕಮಾಂಡ್ ಇಂದ ಕಂಟಿನ್ಯೂಸ್ ನಾಕ್ ಕಮಾಂಡ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೆಕೆಂಡ್ ಕಮಾಂಡ್ ಇಂದ ಕಂಟಿನ್ಯೂಸ್ ನಾಕ್ ಕಮಾಂಡು ಕಾಪಿ. ನಾನು Ctrl+C ಕೊಟ್ಕೋತಿದ್ದೀನಿ. ಇದನ್ನ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿದ್ರೆ ಮುಂದೆ ಕಷ್ಟ ಆಗುತ್ತೆ. ಇದು ನಿಮ್ಗೆ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ಬೇರೆ ಲಾರ್ಜೆಸ್ಟ್ ಅಲ್ಲಿ. ನಾನು ಕಾಪಿ ಮಾಡ್ಕೊಂಡಿದ್ದಷ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದರಲ್ಲಿ ನೀವು ಮಧ್ಯ ಚೆಕ್ ಮೈ ಪ್ರೋಗ್ರೆಸ್ ಎಲ್ಲ ಕೊಡೋಕೆ ಹೋಗಬೇಡಿ. ಕಂಪ್ಲೀಟ್ ಎಲ್ಲ ಟಾಸ್ಕು ಆದಮೇಲೆ ಆಮೇಲೆ ಚೆಕ್ ಮೈ ಪ್ರೋಗ್ರೆಸ್ ಕೊಡಿ. ಕಮೆಂಟ್ ಕೊಟ್ಟಿದ್ದೀನಿ, ಬರೋವರೆಗೂ ವೆಯ್ಟ್ ಮಾಡಿ. ಏನೇನೋ ರನ್ ಆಗುತ್ತೆ, ತಲೆಗೆಡ್ಸ್ಕೋಬೇಡಿ. ಇಲ್ಲಿ ಕರ್ಸರ್ ಪುನಃ ಬ್ಲಿಂಕ್ ಆಗ್ತಿದೆ ಅಂದಮೇಲೆ ಎಂಟರ್ ಕೊಡಿ. ಎಂಟರ್ ಕೊಟ್ಟಾಗ ಬಿಗ್ ಕ್ವೆರಿ ಸ್ಕೀಮಾ ಅಂತಿದೆ. ಅದ್ರ ಕೆಳಗಡೆ ಒಂದು ಸ್ಕ್ವೇರ್ ಬ್ರಾಕೆಟ್ ಇದೆ. ಆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಏನೇನಿದೆಯೋ ಕಂಪ್ಲೀಟ್ ಸ್ಕ್ವೇರ್ ಬ್ರಾಕೆಟ್ ಓಪನ್ ಇಂದ ಕ್ಲೋಸ್ವರೆಗೂ ಡ್ರ್ಯಾಗ್ ಮಾಡಿ Ctrl+C. ಓಪನ್ ಇಂದ ಕ್ಲೋಸ್ ಬ್ರಾಕೆಟ್ ಒಳಗಡೆ ಕಾಪಿ. ದೆನ್ ನಿಮ್ಮ ಸಿಸ್ಟಮ್ ಅಲ್ಲಿ ಸರ್ಚ್ ಅಲ್ಲಿ ನೋಟ್ ಪ್ಯಾಡ್ ಓಪನ್ ಮಾಡಿ ಅದನ್ನೇನು ಕಾಪಿ ಮಾಡ್ಕೊಂಡಿದ್ರಿ ಅದನ್ನ ಇದ್ರಲ್ಲಿ ಪೇಸ್ಟ್ ಮಾಡಿ ಮಿನಿಮೈಸ್ ಮಾಡಿ ಇಟ್ಕೊಂಡಿರಿ. ಟರ್ಮಿನಲ್ ಕೂಡ ಫುಲ್ ಚಿಕ್ಕದು ಮಾಡಿ. ಇವಾಗ ಇಲ್ಲಿ ಫಸ್ಟ್ ಟಾಸ್ಕ್ ಕ್ರಿಯೇಟ್ ಎ ಬಿಗ್ ಕ್ವೆರಿ ಡೇಟಾ ಸೆಟ್ ಕಾಲ್ಡ್ ಲ್ಯಾಬ್. ಸೊ ಇವಾಗ ಅಲ್ಲಿ ಏನೇನು ಬೇಕು ನನಗೆ ಅದೆಲ್ಲ ಫಸ್ಟೇ ನೀವು ಪಿನ್ ಮಾಡ್ಕೊಂಡಿರಿ. ಕ್ಲೌಡ್ ಸ್ಟೋರೇಜ್ ಬೇಕು ನನಗೆ,
ಕಂಪ್ಯೂಟ್ ಇಂಜಿನ್ ಬೇಕು. ನೆಕ್ಸ್ಟ್ ಕಂಪ್ಲೀಟ್ ಕೆಳಗಡೆ ಬಂದಾಗ ಬಿಗ್ ಡೇಟಾ ಒಳಗಡೆ ಡೇಟಾ ಪ್ರಾಕ್, ಡೇಟಾ ಫ್ಲೋ, ಬಿಗ್ ಕ್ವೆರಿ, ಡೇಟಾ ಪ್ರೆಪ್, ಇದಿಷ್ಟು ಪಿನ್ ಐಕಾನ್ ಕೊಟ್ರೆ ಇಲ್ಲಿ ಮೇಲ್ಗಡೆ ಕೂತ್ಕೊಳ್ತಾವೆಲ್ಲ. ಸೊ ಅದನ್ನ ನಾವು ಸಡನ್ನಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಫಸ್ಟ್ ಬಿಗ್ ಕ್ವೆರಿನಲ್ಲಿ ಡೇಟಾ ಸೆಟ್ ಕ್ರಿಯೇಟ್ ಮಾಡಬೇಕು. ಸೊ ಬಿಗ್ ಕ್ವೆರಿ ಮೇಲೆ ಕ್ಲಿಕ್ ಮಾಡಿ ವೆಲ್ಕಮ್ ಟು ಬಿಗ್ ಕ್ವೆರಿ ಡನ್. ಇಲ್ಲಿ ನಿಮ್ಮದು ಪ್ರಾಜೆಕ್ಟ್ ಐ ಡಿ ಕೊಡ್ತಿರುತ್ತೆ. ಆ ಪ್ರಾಜೆಕ್ಟ್ ಐ ಡಿಲಿ ಪಕ್ಕದಲ್ಲಿರೋ 3 ಡಾಟ್ ಬಟನ್ ಆದ್ಮೇಲೆ ಲೆಫ್ಟ್ ಕ್ಲಿಕ್ ಓಪನ್. ಪುನಃ ಅದ್ರ ಮೇಲೆ ಕ್ರಿಯೇಟ್ ಡೇಟಾ ಸೆಟ್ ಐ ಡಿ ಲ್ಯಾಬ್, ಸ್ಮಾಲ್ ಲೆಟರ್ಸ್ ಅಲ್ಲಿ ಲ್ಯಾಬ್ ಅಷ್ಟೇ. ಕ್ರಿಯೇಟ್ ಡೇಟಾ ಸೆಟ್ ಕ್ರಿಯೇಟ್ ಆಗಾದ್ಮೇಲೆ ಇಲ್ಲಿ ಫಾರ್ವರ್ಡ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಲ್ಯಾಬ್ ಅಂತ ಬರುತ್ತೆ. ಡೇಟಾ ಸೆಟ್ ಕ್ರಿಯೇಟ್ ಆದ್ಮೇಲೆ ಆ ಲ್ಯಾಬ್ ಅಲ್ಲಿ 3 ಡಾಟ್ ಬಟನ್ ಅಲ್ಲಿ ಓಪನ್ ಆದ್ಮೇಲೆ ಇಲ್ಲಿ ಕ್ರಿಯೇಟ್ ಟೇಬಲ್. ಆ ಕ್ರಿಯೇಟ್ ಟೇಬಲ್ ಒಬ್ಬೊಬ್ರಿಗೆ ಬರೀ ಸುಮ್ಮನೆ ಪ್ಲಸ್ ಐಕಾನ್ ತೋರಿಸುತ್ತೆ. ಬರೀ ಸುಮ್ಮನೆ ಪ್ಲಸ್ ಐಕಾನ್ ಇದ್ರೂ ಟೇಬಲ್ ಕ್ರಿಯೇಟ್ ಮಾಡೋಕ್ಕೇನೆ ಆಪ್ಷನ್ ಇರೋದು ಅಂತ. ನನ್ನ ಸ್ಕ್ರೀನ್ ದೊಡ್ಡದಾಗಿರೋದ್ರಿಂದ ಕ್ರಿಯೇಟ್ ಟೇಬಲ್ ಆಪ್ಷನ್ ನೀಟಾಗಿ ಕೊಡ್ತಿದೆ ನನಗೆ. ನಿಮ್ಗೆ ಚಿಕ್ಕದಾಗಿದ್ರೆ ನಿಮಗೆ ಬರೀ ಆ ಪ್ಲಸ್ ಐಕಾನ್ ಮಾತ್ರ ಕೊಡುತ್ತೆ. ನೀವು ಅದನ್ನೇ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಟೇಬಲ್ ಫ್ರಮ್ಗೆ ಗೂಗಲ್ ಕ್ಲೌಡ್ ಸ್ಟೋರೇಜ್. ನೆಕ್ಸ್ಟ್ ಪುನಃ ಲ್ಯಾಬ್ ಬನ್ನಿ. ಇಲ್ಲಿ ಮೇಲ್ಗಡೆ ಒಂದು ಲಿಂಕ್ ತರ ಕೊಟ್ಟಿದ್ದಾರೆ, GS ಇಂದ CSP ವರೆಗೂ. ಬ್ರಾಕೆಟ್ ಸಮೇತ ಮಾಡ್ಕೋಬೇಡಿ, ಬ್ರಾಕೆಟ್ ಒಳಗಡೆ ಇರೋದು ಮಾತ್ರ ನೀಟಾಗಿ ಡ್ರ್ಯಾಗ್ ಮಾಡಿ ಕಾಪಿ ತಗೊಳ್ಳಿ. ಆ ಕಾಪಿ ತಗೊಂಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಟೇಬಲ್ ನೇಮ್ ಕಸ್ಟಮರ್ಸ್, ಸ್ಮಾಲ್ ಲೆಟರ್ಸ್ ಅಲ್ಲಿ ಕಸ್ಟಮರ್ಸ್ ಅಂತ ಹಾಕಿ. ಸ್ಕೀಮಾದಲ್ಲಿ ಎಡಿಟ್ ಆಸ್ ಟೆಕ್ಸ್ಟ್. ಈ ಸ್ಕೀಮಾ ಒಳಗಡೆಗೆ ನೀವು ನೋಟ್ ಪ್ಯಾಡ್ ಅಲ್ಲಿ ಪೇಸ್ಟ್ ಮಾಡಿದ್ರಲ್ಲ ಅದನ್ನ ಕಂಪ್ಲೀಟ್ ಡ್ರ್ಯಾಗ್ ಮಾಡಿ Ctrl+C ಇಲ್ಲಿಗೆ ಪೇಸ್ಟ್ ಮಾಡಾದ್ಮೇಲೆ ಕೆಳಗಡೆ ಇರೋ ಸ್ಕ್ವೇರ್ ಬ್ರಾಕೆಟ್ ಪಕ್ಕ ತುಂಬಾ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಎರೇಸ್ ಮಾಡಿ. ಇವಾಗ ನೀಟಾಗಿ ಕೂತಿದೆ ಅಷ್ಟೇ. ಕ್ರಿಯೇಟ್ ಟೇಬಲ್. ನೆಕ್ಸ್ಟ್ ಟಾಸ್ಕ್ ಬಂದು ಕ್ಲೌಡ್ ಸ್ಟೋರೇಜ್ ಕ್ರಿಯೇಟ್ ಮಾಡಬೇಕು. ಕ್ಲೌಡ್ ಸ್ಟೋರೇಜ್ಗೆ ನ್ಯಾವಿಗೇಷನ್ ಮೆನ್ಯೂ, ಕ್ಲೌಡ್ ಸ್ಟೋರೇಜ್. ಈ ವಿಡಿಯೋ ಮಾತ್ರ ಸ್ವಲ್ಪ ಲೆಂತಿ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ಈಸಿ ಆಗಿದ್ರು ಟಾಸ್ಕ್ ಜಾಸ್ತಿ ಇದೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಾನು ಏನೇನು ಮಾಡಿದ್ದೀನಿ ಅದು ಹಂಗಂಗೆ ಮಾಡ್ಕೊಂಡೋಗಿ. ಕ್ಲೌಡ್ ಸ್ಟೋರೇಜ್ ಒಳಗೆ ಕ್ರಿಯೇಟ್ ಬಕೆಟ್ಗೆ ನೇಮ್ ನಿಮ್ಮ ಪ್ರಾಜೆಕ್ಟ್ ಐ ಡಿನೇ ಕೊಡಬೇಕು, ಬೇರೇನು ಕೊಡೋಂಗಿಲ್ಲ. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಐ ಡಿನೇ ಕೊಡಿ. ಕ್ರಿಯೇಟ್. ನೆಕ್ಸ್ಟ್ ಟಾಸ್ಕ್ ನ್ಯಾವಿಗೇಷನ್ ಮೆನ್ಯೂ, ಡೇಟಾ ಫ್ಲೋ, ಜಾಬ್ಸ್. ಇಲ್ಲಿ ಕ್ರಿಯೇಟ್ ಜಾಬ್ ಫ್ರಮ್ ಟೆಂಪ್ಲೇಟ್ ಮೇಲ್ಗಡೆ ಸಿಗುತ್ತೆ. ಜಾಬ್ ನೇಮ್ ಜಾಬ್ ಅಂತಾನೆ ಕೊಟ್ಕೋತೀನಿ. ಡೇಟಾ ಫ್ಲೋ ಟೆಂಪ್ಲೇಟ್ ಅಲ್ಲಿ ಇಲ್ಲಿ ಪ್ರೋಸೆಸ್ ಡೇಟಾ ಕಂಟಿನ್ಯೂಸ್ಲಿ ಅಂತಿದೆ. ಕಂಟಿನ್ಯೂಸ್ಲಿ ಅಂದ್ರೆ ನಿಮ್ಗೆ ಇದು ಡೇಟಾ ಫ್ಲೋ ಜಾಬ್ ಎಂಡೇ ಆಗಲ್ಲ. ನಿಮ್ಗೆ ಡೇಟಾ ಫ್ಲೋ ಜಾಬ್ ಎಂಡ್ ಆಗಲಿಲ್ಲ ಅಂದ್ರೆ ನಿಮ್ಮ ಲ್ಯಾಬ್ ಕಂಪ್ಲೀಟ್ ಆಗಲ್ಲ, ಅದಕ್ಕೆ ಪಾಯಿಂಟ್ಸ್ ಬರಲ್ಲ. ಅದಕ್ಕೆ ಅವರಲ್ಲಿ ಕೊಟ್ಟಿದ್ದಾರೆ ಅಂಡರ್ ಪ್ರೋಸೆಸ್ ಡೇಟಾ ಇನ್ ಬಲ್ಕ್ ಬ್ಯಾಚ್, ಅದರಲ್ಲಿ ಟೆಕ್ಸ್ಟ್ ಫೈಲ್ಸ್ ಆನ್ ಕ್ಲೌಡ್ ಸ್ಟೋರೇಜ್ ಟು ಬಿಗ್ ಕ್ವೆರಿ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಪ್ರೋಸೆಸ್ ಡೇಟಾ ಇನ್ ಬಲ್ಕ್ ಬ್ಯಾಚ್ ಪಾರ್ಟ್ಗೆ ಹೋಗ್ಬೇಕು ನಾವು. ಅದಕ್ಕೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಈ ಪಾರ್ಟಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಮಿಸ್ಟೇಕ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಲ್ಲ. ಸೊ ನಿಮಗೆ ಲ್ಯಾಬ್ ಕೂಡ ಪಾಯಿಂಟ್ಸ್ ಕೌಂಟ್ ಆಗಲ್ಲ. ಇಲ್ಲಿದೆ ಪ್ರೋಸೆಸ್ ಡೇಟಾ ಇನ್ ಬಲ್ಕ್ ಬ್ಯಾಚ್. ಈ ಪ್ರೋಸೆಸ್ ಡೇಟಾ ಇನ್ ಬಲ್ಕ್ ಬ್ಯಾಚ್ ಅಂಡರಲ್ಲಿ ನಿಧಾನ ಕೆಳಗಡೆ ಬನ್ನಿ. ಟೆಕ್ಸ್ಟ್ ಫೈಲ್ಸ್ ಆನ್ ಕ್ಲೌಡ್ ಸ್ಟೋರೇಜ್ ಟು ಬಿಗ್ ಕ್ವೆರಿ ಕರೆಕ್ಟಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೋಸೆಸ್ ಡೇಟಾ ಇನ್ ಬಲ್ಕ್ ಬ್ಯಾಚ್ ಒಳಗಡೆನೆ ನೀವು ಅದನ್ನ ಸೆಲೆಕ್ಟ್ ಮಾಡಬೇಕಾಗಿರೋದು. ಅದು ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಫೀಲ್ಡ್ಗಳೇ ಈ ವ್ಯಾಲ್ಯೂಸ್ಗೆ ಹಾಕಿ. ವ್ಯಾಲ್ಯೂಸ್ ಕಾಪಿ ಪೇಸ್ಟ್, ಅಗೇನ್ ಕಾಪಿ paste, again copy paste, again
ಕಾಪಿ ಪೇಸ್ಟ್, ಅಗೇನ್ ಕಾಪಿ ಪೇಸ್ಟ್. ಓಕೆ, ಇದು ಸ್ವಲ್ಪ ಕರೆಕ್ಟಾಗಿ ಆಗಿಲ್ಲ, ಇನ್ನು ಪುನಃ ಕಾಪಿ ಮಾಡ್ಕೋತೀನಿ. ವಿಡಿಯೋ ನಿಮ್ಗೆ ಏನಾದ್ರು ನಾನು ಹೇಳ್ತಿರೋ ಸ್ಪೀಡ್ ಅನ್ಸಿದ್ರೆ ನೀವು ಸ್ಪೀಡ್ನ ಕಡಿಮೆ ಮಾಡ್ಕೋಬೋದು ಯೂಟ್ಯೂಬ್ ವಿಡಿಯೋ ಸೆಟ್ಟಿಂಗಲ್ಲಿ. ಸೊ ಸ್ಪೀಡ್ ಕಡಿಮೆ ಮಾಡ್ಕೊಂಡು ಕೂಡ ನಿಧಾನ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಎಲ್ಲ ಫೀಲ್ಡ್ಗೂ ಕಾಪಿ ಪೇಸ್ಟ್ ಮಾಡಾಗಿದೆ. ಇವಾಗ ಪ್ರಾಜೆಕ್ಟ್ ಐ ಡಿ ಕಾಪಿ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಯುವರ್ ಪ್ರಾಜೆಕ್ಟ್ ಅಂತ ಇದೆಯೋ ಅಲ್ಲೆಲ್ಲ ನಿಮ್ಮ ಪ್ರಾಜೆಕ್ಟ್ ಐ ಡಿ ರಿಪ್ಲೇಸ್ ಮಾಡಬೇಕು. ಇಲ್ಲಿ ಯುವರ್ ಪ್ರಾಜೆಕ್ಟ್ ಇದೆ, ಆ ಯುವರ್ ಪ್ರಾಜೆಕ್ಟಲ್ಲಿ ನೀಟಾಗಿ ಪೇಸ್ಟ್. ಬೇರೇನು ಎರೇಸ್ ಮಾಡೋಕೆ ಹೋಗ್ಬೇಡಿ, ಬೇರೇನು ಚೇಂಜಸ್ ಮಾಡೋಕೆ ಹೋಗ್ಬೇಡಿ, ಅವಾಗೆಲ್ಲ ಕರೆಕ್ಟಾಗಿ ಆಗುತ್ತೆ. ಇಲ್ಲಾಂದರೆ ಎರರ್ ಬರುತ್ತೆ, ಪುನಃ ಎಲ್ಲ ಫಸ್ಟ್ ಇನ್ ಮಾಡಬೇಕಾಗುತ್ತೆ, ಅಥವಾ ಲ್ಯಾಬ್ನೇ ಪುನಃ ಫಸ್ಟ್ ಇನ್ ಮಾಡಬೇಕಾಗುತ್ತೆ. ಯುವರ್ ಪ್ರಾಜೆಕ್ಟಲ್ಲಿ ಪೇಸ್ಟ್. ಸೊ ಎಲ್ಲ ಕರೆಕ್ಟಾಗಿ ಆಗಿದೆ. ನೆಕ್ಸ್ಟ್ ರನ್ ಜಾಬ್. ಇದೇನು ಚೆಕ್ ಬ್ಯಾಕ್ ಪ್ರೋಗ್ರೆಸ್ ಕೊಡೋಕೆ ಹೋಗ್ಬೇಡಿ, ಯಾಕಂದರೆ ಜಾಬ್ ಕ್ರಿಯೇಟ್ ಆಗೋದು ತುಂಬ ಟೈಮ್ ಹಿಡಿಯುತ್ತೆ. ನೆಕ್ಸ್ಟು ರನ್ ಇಟ್ ಸಿಂಪಲ್ ಡೇಟಾ ಪ್ರಾಕ್ ಜಾಬ್. ಈ ಡೇಟಾ ಪ್ರಾಕ್ ಜಾಬ್ಗೆ ನಾವು ಫಸ್ಟು ಒಂದು ಡೇಟಾ ಪ್ರಾಕ್ ಕ್ಲಸ್ಟರ್ ಕ್ರಿಯೇಟ್ ಮಾಡಬೇಕು. ಸೊ ನ್ಯಾವಿಗೇಷನ್ ಮೆನ್ಯೂ, ಡೇಟಾ ಪ್ರಾಕ್ ಕ್ಲಸ್ಟರ್ಸ್. ಕ್ಲಸ್ಟರ್ ಕ್ರಿಯೇಟ್ ಕ್ಲಸ್ಟರ್, ಡೈರೆಕ್ಟ್ ಕ್ರಿಯೇಟ್. ಬೇರೆ ಏನು ಮಾಡೋಕೆ ಹೋಗ್ಬೇಡಿ. ಏನಾದ್ರು ಒಂಚೂರು ನೀವು ಚೇಂಜಸ್ ಮಾಡೋಕೆ ಹೋದ್ರು ನಿಮ್ಮ ಲ್ಯಾಬ್ ನೀಟಾಗಿ ಕಂಪ್ಲೀಟ್ ಆಗಲ್ಲ. ಕ್ಲಸ್ಟರ್ಗೆ ಹೋಗಿ ಡೈರೆಕ್ಟ್ ಕ್ರಿಯೇಟ್ ಕೊಡಬೇಕು. ಅಲ್ಲಿ ಕ್ಲಸ್ಟರ್ ನೇಮ್ ಕೂಡ ಚೇಂಜ್ ಮಾಡೋ ಹೋಗಿಲ್ಲ ನೀವು. ಇವಾಗ ಕ್ಲಸ್ಟರ್ಲಿ ಜಾಬ್ಸ್ ಲೆಫ್ಟಲ್ಲಿ, ಇಲ್ಲಿ ಸಬ್ಮಿಟ್ ಜಾಬ್. ಕ್ಲಸ್ಟರ್ ನಾವು ಇವಾಗ ಏನು ಕ್ರಿಯೇಟ್ ಮಾಡಿ ಸೆಲೆಕ್ಟ್ ಮಾಡಿ, ಒಂದು ನಿಮಿಷ, ಸಬ್ಮಿಟ್ ಜಾಬ್ ಕೊಡೋಕೆ ಹೋಗ್ಬೇಡಿ, ಕಂಪ್ಯೂಟ್ ಇಂಜಿನ್ಗೆ ಹೋಗಿ. ಸಬ್ಮಿಟ್ ಜಾಬ್ ಏನು ಕೊಡೋಕೆ ಹೋಗ್ಬೇಡಿ, ಕಂಪ್ಯೂಟ್ ಇಂಜಿನ್ಗೆ ಹೋಗಿ. ಕಂಪ್ಯೂಟ್ ಇಂಜಿನಲ್ಲಿ ವಿ ಎಮ್ ಇನ್ಸ್ಟೆನ್ಸಲ್ಲಿ ನಮ್ಮದು ಕ್ಲಸ್ಟರ್ ನೇಮಲ್ಲಿ ಒಂದು ಜಾಬ್ ಇರುತ್ತೆ. ಫಸ್ಟ್ದೇ ಸೆಲೆಕ್ಟ್ ಮಾಡ್ಕೊಂಡು ಅದ್ರದ್ದು SSH ಓಪನ್ ಮಾಡಿ ಅಲ್ಲಿ ಇದನ್ನ ಪೇಸ್ಟ್ ಮಾಡಬೇಕು. ಇನ್ ಕೇಸ್ ಇದು ಪೇಸ್ಟ್ ಮಾಡಿದಾಗ ಎರರ್ ಬಂತು ಅಂದರೆ ಇದನ್ನೇ ಪದೇ ಪದೇ ಅದರಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಫಸ್ಟ್ ಒಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಎಲ್ಲನೂ ಟಿಕ್ ಮಾಡಿ ಆಮೇಲೆ SSH ಓಪನ್ ಮಾಡಿ. ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ. ಇಲ್ಲಿ HDFS ಇಂದ ಟೆಕ್ಸ್ಟ್ವರೆಗೂ ಬ್ರಾಕೆಟ್ ಒಳಗಡೆ ಏನಿದೆ ಅದಷ್ಟು ನೀಟಾಗಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲ ತೋರಿಸಿರೋ ಥರ ಯೂಸ್ ದ ಕಮ್ಯಾಂಡ್ ಅಂತ ಹಾಕ್ಬಿಟ್ಟು ಒಂದು ಕಮೆಂಟ್ ಕೊಟ್ಟಿದ್ದಾರೆ, ಆ ಕಮೆಂಡ್ ಮಾತ್ರ ನೀಟಾಗಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಸ್ಪೇಸ್ ಇದ್ರೂ ಕಮೆಂಟ್ ವರ್ಕ್ ಆಗಲ್ಲ. ಕಾಪಿನ ತಗೊಂಡಿದ್ದೀನಿ, ಪೇಸ್ಟ್. ಔಟ್ಪುಟ್ ಬರೋವರೆಗೂ ವೆಯ್ಟ್ ಮಾಡಿ. ಔಟ್ಪುಟ್ ಏನು ಬರಲಿಲ್ಲ ಅಂತ ತಲೆಗೆ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಅದು ತಗೊಂಡಿದೆ ಅಂತ. ಸೊ ಇದನ್ನ ಮಿನಿಮೈಸ್ ಮಾಡಿ ಹಂಗೆ ಇಟ್ಕೊಳ್ಳಿ, ಅದನ್ನ ಕ್ಲೋಸ್ ಮಾಡೋಕೆ ಹೋಗ್ಬೇಡಿ. ಇವಾಗ ಡೇಟಾ ಪ್ರಾಕ್ ಬನ್ನಿ. ಡೇಟಾ ಪ್ರಾಕಲ್ಲಿ ಜಾಬ್ಸ್. ಆ SSH ಒಳಗಡೆ ಆ ಕಮೆಂಡ್ ಹಾಕ್ಲಿಲ್ಲ ಅಂದರೆ ನಿಮ್ಮ ಜಾಬ್ ಕರೆಕ್ಟಾಗಿ ಸಬ್ಮಿಟ್ ಆಗಲ್ಲ. ಈಗ ಕ್ಲಸ್ಟರ್ ವ್ಯಾಲ್ಯೂಸ್ ಇದ್ರೊಳಗಡೆ ಏನೇನು ಕೊಟ್ಟಿದ್ದಾರೆ ಅದು ಕಾಪಿ ಪೇಸ್ಟ್, ಕಾಪಿ ಪೇಸ್ಟ್. ಆರ್ಚಿವ್ ಫೈಲ್ಸ್ ಏನಿಲ್ಲ, ಸೊ ಡೈರೆಕ್ಟ್ ಆರ್ಗ್ಯುಮೆಂಟ್ಸ್. ಎಷ್ಟೊಂದು ಜನ ಆರ್ಚಿವ್ ಫೈಲ್ಸ್ಗೆ ಹಾಕ್ಬಿಡ್ತಾರೆ, ಅಲ್ಲಿಗೆ ಹಾಕ್ಬೇಡಿ, ಕರೆಕ್ಟಾಗಿ ಓದ್ಬಿಟ್ಟು ಹಾಕಿ ಆರ್ಗ್ಯುಮೆಂಟ್ಸ್ಗೆ. ಮ್ಯಾಕ್ಸ್ ರಿಸ್ಟಾರ್ಟ್ ಪರ್ ಅವರ್ 1. ಎಲ್ಲ ಕರೆಕ್ಟಾಗಿದೆ ಅಷ್ಟೇ. ಸಬ್ಮಿಟ್. ಇದನ್ನು ಚೆಕ್ ಬ್ಯಾಕ್ ಪ್ರೋಗ್ರೆಸ್ ಇಲ್ಲೇ ಕೊಡೋಕೆ ಹೋಗ್ಬೇಡಿ, ಆ ಟೈಮ್ ಹಿಡಿಯುತ್ತೆ ಆಗೋಕ್ಕೆ. ನೆಕ್ಸ್ಟು ಡೇಟಾ ಪ್ರೆಪ್. ಡೇಟಾ ಪ್ರೆಪ್ಗೆ ಓಕೆ, ಒಂದು ನಿಮಿಷ, ಇಲ್ಲಿ ಎರರ್ ಇದೆ. ಎರರ್ ಇದೆ ಅಂದರೆ ಏನೋ ರಾಂಗ್ ಆಗಿ ಮಾಡಿದ್ದೀನಿ. ಡಿಲೀಟ್ ಜಾಬ್, ಸಬ್ಮಿಟ್ ಜಾಬ್, ಕ್ಲಸ್ಟರ್, ಜಾಬ್ ಟೈಪ್ ಸ್ಪಾರ್ಕ್, ಪುನಃ ವ್ಯಾಲ್ಯೂಸ್ ಕಾಪಿ ಪೇಸ್ಟ್. ಇಲ್ಲಿ ಕರೆಕ್ಟಾಗಿ ನೀವು ವ್ಯಾಲ್ಯೂಸ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಹಾಕೋಬೇಕು ವ್ಯಾಲ್ಯೂಸ್ನ, ಬೇರೇನಿಲ್ಲ ಇದರಲ್ಲಿ. ಈ ಲ್ಯಾಬ್ ಕೂಡ ತುಂಬ ಸಿಂಪಲ್, ಬಟ್ ಸ್ವಲ್ಪ ಲೆಂತಿ ಆಗಿದೆ.
ಮ್ಯಾಕ್ಸ್ ರಿಸ್ಟಾರ್ಟ್ ಫಾರ್ ಇವಾಗ ನೀಟಾಗಿ ತಗೊಳುತ್ತೆ. ಇವಾಗ ರನ್ನಿಂಗ್ ಸ್ಟೇಟಸ್ ಬಂತು. ಸೊ ನೆಕ್ಸ್ಟ್ ಪಾರ್ಟ್ ಡೇಟಾ ಪ್ರೆಪ್ ಜಾಬ್. ಸೊ ಇದರಲ್ಲಿ ಡೇಟಾ ಪ್ರೆಪ್ಗೆ ನ್ಯಾವಿಗೇಷನ್ ಮೆನ್ಯೂ ಡೇಟಾ ಪ್ರೆಪ್ ಹೊಸ ಟ್ಯಾಬಲ್ಲಿ ಓಪನ್ ಆಗುತ್ತೆ, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈ ವಿಡಿಯೋಸ್ ಆದಷ್ಟು ಇವತ್ತು ನೈಟ್ ಒಳಗಡೆ ಹಾಕ್ತೀನಿ ನಾನು ನಿಮಗೆ. ಇಲ್ಲಿ ಟಿಕ್ ಮಾರ್ಕ್ ಕೊಟ್ಟು ಅಗ್ರಿ ಅಂಡ್ ಕಂಟಿನ್ಯೂ, ಇಲ್ಲಿ ಅಲೋ, ಇಲ್ಲಿ ಅಕೌಂಟ್ ನಮ್ದು ಯಾವ್ದು ಇಲ್ಲಿ ಕೊಟ್ಟಿದ್ದಾರೆ ಕ್ವಿಕ್ ಲ್ಯಾಬ್ಸು, ಅದ್ರ ಮೂಲಕ ಲಾಗಿನ್ ಆಗಿ. ನೆಕ್ಸ್ಟ್ ಅಲೋ, ಎರರ್ ಬರ್ತಿದೆ, ಸೊ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ಪುನಃ ಕನ್ಸೋಲ್ಗೆ ಹೋಗಿ, ಕನ್ಸೋಲ್ ಪುನಃ ಡೇಟಾ ಪ್ರೆಪ್ ಕ್ಲಿಕ್ ಮಾಡಿ. ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಡೇಟಾ ಪ್ರೆಪ್ಪಲ್ಲೂ ಸ್ವಲ್ಪ ಲೋಡಿಂಗ್ ಟೈಮ್ ಹಿಡಿಯುತ್ತೆ. ಪುನಃ ಇಲ್ಲಿ ಟಿಕ್ ಮಾರ್ಕ್ ಎಕ್ಸೆಪ್ಟ್, ಇಲ್ಲಿ ಕಂಟಿನ್ಯೂ, ನನ್ನ ರೆಪೋ ಹಾಗೆ ಓಪನ್ ಇಟ್ಕೊಂಡಿರಿ. ಎ ಐ ಟಾಸ್ಕ್ಗೆ ರೆಪೋ ಇದೆ ಅಂದರೆ ಎ ಐ ಟಾಸ್ಕ್ಗೆ ಸುಮ್ಮನೆ ಕಮೆಂಟ್ಸ್ ಕಾಪಿ ಪೇಸ್ಟ್ ಮಾಡಿದ್ರು ನಡೆಯುತ್ತೆ. ಸೊ ಡೇಟಾ ಪ್ರೆಪ್ ಓಪನ್ ಆಗಿದೆ. ಇದರಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಕ್ಲೌಡ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಪುನಃ ಇಲ್ಲಿ ಕ್ಲೌಡ್ ಸ್ಟೋರೇಜ್ ಪಕ್ಕ ಒಂದು ಪೆನ್ಸಿಲ್ ಐಕಾನ್ ಇದೆ, ಆ ಪೆನ್ಸಿಲ್ ಐಕಾನ್ ಕ್ಲಿಕ್ ಮಾಡಿ. ಆ ಪೆನ್ಸಿಲ್ ಐಕಾನ್ ಕ್ಲಿಕ್ ಮಾಡಾದ್ಮೇಲೆ ಇಲ್ಲೊಂದು ಅಡ್ರೆಸ್ ಕೊಟ್ಟಿದ್ದಾರೆ, ಇದನ್ನ CSV ವರೆಗೂ ನೀಟಾಗಿ ಕಾಪಿ ತಗೊಳ್ಳಿ. ಸ್ಟ್ರಕ್ಚರ್ ಎಲ್ಲ ಕಾಪಿ ತಗೊಳಕ್ಕೆ ಹೋಗ್ಬೇಡಿ, ಒಂದು ಸ್ಪೇಸ್ ಕೂಡ ಎಕ್ಸ್ಟ್ರಾ ಕಾಪಿ ತಗೋಬೇಡಿ. ನೀಟಾಗಿ ಕಾಪಿ, ಇಲ್ಲಿರೋದನ್ನ ಎರೇಸ್ ಮಾಡಿ ಪೇಸ್ಟ್, ಆಮೇಲೆ ಗೋ. ಇಲ್ಲಿ runs.csv ಅಂತಿದೆ, ಅದು ಬರೋವರೆಗೂ ವೆಯ್ಟ್ ಮಾಡಿ. ಪ್ರಿವ್ಯೂ ನಾಟ್ ಅವೈಲಬಲ್ ಅಂತಿದೆ, ಅದು ಪ್ರಿವ್ಯೂ ಬರೋವರೆಗೂ ವೆಯ್ಟ್ ಮಾಡಿ. ಈ ಥರ ಬ್ಲೂ ಕಲರ್ ಬರಬೇಕು. ಕ್ಲಿಕ್ ಮಾಡಿ ಸೇವ್ ಅಂತ ಕೊಡಿ. ಸೇವ್ ಕೊಟ್ಟಾದ್ಮೇಲೆ ಕೆಳಗಡೆ ಕಂಟಿನ್ಯೂ. ಇದು ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಇಲ್ಲಿ ರೆಸಿಪಿ ಅಂತಿದೆ, ಈ ರೆಸಿಪಿ ಅನ್ನೋದ್ರ ಪಕ್ಕ ಒಂದು ಇಂಟು ಮಾರ್ಕ್ ಇರುತ್ತೆ, ಅದು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಳ್ಳಿದ್ರು ನಡೆಯುತ್ತೆ. ಇಲ್ಲಿ ಡೈರೆಕ್ಟ್ ಕಾಲಮ್ 10 ನಿಮಗೆ ಕಾಣಿಸ್ತಿರಲ್ಲ, ಮೇ ಬಿ ಅಲ್ಲಿ ನಂದು ಐಕಾನ್ ತೋರಿಸುತ್ತೆ, ಯಾಕಂದರೆ ಗೂಗಲ್ ಮೀಟ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಿರೋದು. ಆ ಕಾಲಮ್ 10 ಅಂತ ಏನಿದೆ, ಆ ಕಾಲಮ್ 10 ಅದ್ರ ಮೇಲೆ ಡಬಲ್ ಕ್ಲಿಕ್, ಲೆಫ್ಟ್ದು ಅಲ್ಲಿ ಯೂನಿಕ್ ವ್ಯಾಲ್ಯೂಸಲ್ಲಿ ರೈಟ್ ಕ್ಲಿಕ್ಕಲ್ಲಿ ಡಿಲೀಟ್ ರೋಸ್ ವಿತ್ ಸೆಲೆಕ್ಟೆಡ್ ವ್ಯಾಲ್ಯೂಸ್. ಫೇಲ್ಯೂರ್ಸ್ಗೆ ಮಾತ್ರ, ಸಕ್ಸಸ್ಗಲ್ಲ, ಫೇಲ್ಯೂರ್ಸ್ಗೆ ಮಾತ್ರ ಡಿಲೀಟ್ ಮಾಡಬೇಕು. ಆಮೇಲೆ ಕಾಲಮ್ 2ದು ಡ್ರಾಪ್ ಅಂದರೆ ಡೌನ್ ಆ್ಯರೋ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ರಿನೇಮ್ ಬರುತ್ತೆ. ರಿನೇಮ್ ಬಂದಾಗ ಲ್ಯಾಬ್ಗೆ ಹೋಗಿ, ಲ್ಯಾಬಲ್ಲಿ
ಅಲ್ಲಿರೋ ಅಷ್ಟು ಟೇಬಲ್ಸ್ಗೂ ಒಂದೊಂದು ಟೇಬಲ್ಗೂ ಅದ್ರ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಹಾಕೊಂಡು ಹೋಗಿ ರೀನೇಮ್ ಕೊಟ್ಟು ಇಲ್ಲಿ ನ್ಯೂ ನೇಮಲ್ಲಿ ಎರೇಸ್ ಮಾಡಿ ಪೇಸ್ಟ್ ಆ್ಯಡ್. ಅದೇ ಥರ ಕಾಲಮ್ 3ಗೆ ರೀನೇಮ್, ಕಾಲಮ್ 3ಗೆ ಏನಿದೆ ಯೂಸರ್ ಐ ಡಿ ಕಾಪಿ, ನ್ಯೂ ನೇಮಲ್ಲಿ ಪೇಸ್ಟ್. ಇದರಲ್ಲಿ ನೀವು ಒಂದು ಆಪ್ಷನ್ ಮಾಡಬೇಕಾಗಿರೋದು ಏನು ಅಂದರೆ ಇಲ್ಲಿ ಸ್ಪೇಸ್ ಇದ್ರೂ ನಿಮ್ಗೆ ಆ್ಯಡ್ ಆಪ್ಷನ್ ಬರಲ್ಲ, ಆ ಸ್ಪೇಸ್ ತೆಗೆದುಬಿಡಿ ಆ್ಯಡ್ ಆಪ್ಷನ್ ಬರುತ್ತೆ ವಾಪಸ್. ಮತ್ತು ಇಲ್ಲಿ ಕಾಲಮ್ 2 ಇಂದ ಶುರು ಆಗುತ್ತೆ, ಕಾಲಮ್ 1 ಅಂತ ಬರಲ್ಲ. ಸೊ ಕಾಲಮ್ 1 ಬಂದಿಲ್ಲ, ಕರೆಕ್ಟಾಗಿ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಅದು ಕರೆಕ್ಟಾಗೇ ಇದೆ. ಇಲ್ಲಿ ಲ್ಯಾಬ್ ಐ ಡಿ ಕಾಪಿ, ನ್ಯೂ ನೇಮಲ್ಲಿ ಪೇಸ್ಟ್. ನೆಕ್ಸ್ಟ್ ಲ್ಯಾಬ್ ಟೈಟಲ್ ಕಾಪಿ, ನೆಕ್ಸ್ಟ್ ಕಾಲಮ್ 5ಗೆ ರೀನೇಮ್, ಅದನ್ನು ಪೇಸ್ಟ್ ಮಾಡಿ ಆ್ಯಡ್. ಅದೇ ಥರ ಅದು ನೆಕ್ಸ್ಟ್ ಕಾಲಮ್ಗೆ ಸ್ಟಾರ್ಟ್, ಡೌನ್ ಆರೋ ರೀನೇಮ್, ನ್ಯೂ ನೇಮಲ್ಲಿ ಬ್ಯಾಕ್ ಸ್ಪೇಸ್, CTRL-V ಆ್ಯಡ್. ನೆಕ್ಸ್ಟ್ ಎಂಡ್ ಅಂತ ಹಾಕಬೇಕು, ಕಾಲಮ್ 8 ರೀನೇಮ್, ಎಂಡ್ ಅಂತ ಪೇಸ್ಟ್ ಮಾಡಿ ಆ್ಯಡ್ ಕೊಡ್ತೀನಿ. ನೀವು ಅದು ನೆಕ್ಸ್ಟ್ ಏನಿದೆ ನೋಡಬೇಕು ಅಂದರೆ ಇಲ್ಲಿ ಕೆಳಗಡೆ ಹಾರಿಜಾಂಟಲ್ ಸ್ಕ್ರೋಲ್ ಇದೆ, ಹಾರಿಜಾಂಟಲ್ ಸ್ಕ್ರೋಲ್ನ ಕರೆಕ್ಟಾಗಿ ತಗೊಳ್ಳಿ. ಎಲ್ಲೋ ಏನೋ ಮಿಸ್ ಆಗಿದೆ, ನಾನು ರೀನೇಮ್ ಮಾಡೋದ್ರಲ್ಲಿ ಏನೋ ಮಿಸ್ ಮಾಡಿದ್ದೀನಿ. ಎಂಡ್ ಕಾಲಮ್ 7 ಬರಬೇಕು, ನಾವು ಕಾಲಮ್ 8ಗೆ ಹಾಕ್ಬಿಟ್ಟಿದ್ದೀನಿ. ಸೊ ಎಂಡನ್ನ ಇಲ್ಲಿಂದ ತೆಗೀರಿ, ಏನಾದ್ರು ಒಂದು ಸುಮ್ಮನೆ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟಿರಿ. ಕಾಲಮ್ 7ಗೆ ಎಂಡ್ ಅಂತ ಹಾಕ್ಬೇಕಾಗಿರೋದು, ಎಂಡ್. ಪುನಃ ಕಾಲಮ್ 8 ರೀನೇಮ್, ಕಾಲಮ್ 8ಗೆ ಟೈಮ್ ಅಂತ ಕೊಟ್ಟಿದ್ದಾರೆ, ನಾನು ಸುಮ್ಮನೆ ಡಿಫಾಲ್ಟ್ G ಅಂತ ಇಟ್ಕೊಂಡಿದ್ದೆ, ಟೈಮ್ ಕೊಟ್ಟು ಆ್ಯಡ್. ನೆಕ್ಸ್ಟ್ ಸ್ಕೋರ್, ಎಕ್ಸ್ಟ್ರಾ ಪಕ್ಕದಲ್ಲಿ ಸ್ಪೇಸ್ ಇದ್ದರೆ ಆ್ಯಡ್ ಆಪ್ಷನ್ ಬರ್ತಿರಲ್ಲ, ಅದು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಸ್ಟೇಟ್ ಅಂತ ರೀಪ್ಲೇಸ್ ಮಾಡಬೇಕು, ಇದನ್ನು ಕಾಪಿ ಪೇಸ್ಟ್ ಆ್ಯಡ್. ಇದು ಆ್ಯಡ್ ಆಗಾದ್ಮೇಲೆ ಇಲ್ಲಿ ಉದ್ದು ಲಿಸ್ಟ್ ಇರುತ್ತೆ, ಈ ಉದ್ದು ಲಿಸ್ಟ್ ಅಕ್ಬಾರ್ದು ಇಟ್ಕೊಳ್ಳಿ, ನೀವು ರನ್ ಕೊಡಿ. ಫುಲ್ ಟಾಪಲ್ಲಿದೆ ರನ್ ಅಂತ, ರೈಟ್ ಸೈಡಲ್ಲಿ ಆ ರನ್ ಕೊಡಿ. ಫುಲ್ ಟಾಪ್ ಆದಮೇಲೆ ಕೆಳಗಡೆ ಒಂದ್ಸತಿ ರನ್ ಕೇಳುತ್ತೆ, ಕೆಳಗಡೆನೂ ರನ್ ಕೊಡಿ, ಬೇರೆ ಏನು ಚೇಂಜಸ್ ಮಾಡೋಕೆ ಹೋಗಬೇಡಿ. ರನ್ ಕೊಟ್ಟಾದ್ಮೇಲೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಲ್ಲಿವರೆಗೂ ನೀವು ನೆಕ್ಸ್ಟ್ ಟಾಸ್ಕ್ ಹೋಗಿ. ನೆಕ್ಸ್ಟ್ ಲಾಸ್ಟ್ ಟಾಸ್ಕ್ 4 AI. ಈ AI-ಗೆ ನಾ ರೆಪೋ ಮಾಡಿದ್ದೀನಿ, ರೆಪೋ ಮಾಡಿರೋದನ್ನ ಪಕ್ಕಕ್ಕೆ ಹಾಕಿದ್ದೀನಿ, ಡೇಟಾ ಪ್ರೆಪ್ ಕೊನೆಗೆ ಹಾಕಿ ಇಲ್ಲಿ ಲ್ಯಾಬಲ್ಲಿ ಪುನಃ ಕ್ಲೌಡ್ ಶೆಲ್ ದೊಡ್ಡದು ಮಾಡ್ಕೋತೀನಿ. ಟೆಕ್ಸ್ಟ್ ಸೈಜ್ ಸ್ವಲ್ಪ ಮೀಡಿಯಮ್ ಇಟ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಇಲ್ಲಿ ನೀಟಾಗಿ ಕಾಣಬೇಕು, ಅಂದರೆ ನನಗೆ ಬರಬೇಕದು. ನಾನು ಲಾರ್ಜ್ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಇಲ್ಲಿ ನೆಕ್ಸ್ಟ್ ಕಮೆಂಟ್ಸ್ ಏನೇನಿದೆ ಕ್ಯಾಟ್ ಲ್ಯಾಬ್ ಸ್ಕೀಮ್ವರೆಗೂ ಆಗಿತ್ತು. ಇವಾಗ ನೆಕ್ಸ್ಟ್ ಸ್ಪೇಸ್ ಆದಮೇಲೆ ಇಲ್ಲಿಂದ ಕಂಟಿನ್ಯೂಸ್ 18ಇಂದ 28 ಲೈನ್ವರೆಗೂ. ಇಂದ 28th ಲೈನ್ವರೆಗೂ ನೀಟಾಗಿ ಕಾಪಿ, ಶೆಲ್ಲಲ್ಲಿ ಪೇಸ್ಟ್. ಓಕೆ, ನನಗೆ ಲಾಗಿನ್ ಇಶ್ಯೂ ಪುನಃ ಬರ್ತಿದೆ, ನಾನು ಅದನ್ನೇ ಫಸ್ಟ್ ರನ್ ಮಾಡ್ಕೋತೀನಿ, gcloud auth ಲಾಗಿನ್ ಅಂತ. ಇವಾಗ ವೆರಿಫೈ ಆಗಿದೆ ನನ್ನ ಅಕೌಂಟು. ಇಲ್ಲಿ ಏನು ಉದ್ದು ಕಾಪಿ ಮಾಡ್ಕೊಂಡಿದೆ ಅದು ಇನ್ನೊಂದ್ಸತಿ ಕಾಪಿ ತಗೋತೀನಿ, ಪೇಸ್ಟ್. ಅದು ಪಾಡೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪುನಃ ಈ ಸತಿ ನೀವು gcloud auth ಲಾಗಿನ್ ಅಂತ ಕಮೆಂಟ್ ರನ್ ಮಾಡಲೇಬೇಕು.
ಕಮೆಂಟ್ ಪೇಸ್ಟ್ ಎಂಟರ್. ಪುನಃ ಅಕೌಂಟ್ ವೆರಿಫೈ ಮಾಡಬೇಕು. ಸೊ ಇದರ ನೆಕ್ಸ್ಟ್ ಕಮೆಂಟ್ ಇಲ್ಲಿ ಎಕ್ಸಾಕ್ಟ್ ಯುವರ್ ಪ್ರಾಜೆಕ್ಟ್ ಒಳಗಡೆ ನಿಮ್ಮ ಪ್ರಾಜೆಕ್ಟ್ ಐಡಿ ಹಾಕಬೇಕು. ಎಕ್ಸಾಕ್ಟ್ ಯುವರ್ ಪ್ರಾಜೆಕ್ಟ್ ಒಳಗಡೆ ನಿಮ್ಮ ಪ್ರಾಜೆಕ್ಟ್ ಐಡಿ. ಸೊ ಈ ಕಮೆಂಟ್ ನೀಟಾಗಿ ಟ್ರ್ಯಾಕ್ ಮಾಡಿ ಕಾಪಿ ಮಾಡ್ಕೊಂಡಿದ್ದೀನಿ. ಪೇಸ್ಟ್. ಯುವರ್ ಪ್ರಾಜೆಕ್ಟ್ ಪಾರ್ಟ್ಗೆ ಹೋಗ್ತೀನಿ. ಡ್ಯಾಶ್ ಬೋರ್ಡ್ ತೆಗೆ ಹೋಗಿಲ್ಲ, ಮಾರ್ಕಿಂಗ್ ಹಂಗೆ ಇರಬೇಕು. ಯುವರ್ ಪ್ರಾಜೆಕ್ಟ್ ಕ್ಯಾಪ್ಸಲ್ ಇದೆಯಲ್ಲ ಅದಷ್ಟು ಮಾತ್ರ ರಿಪ್ಲೇಸ್ ಮಾಡಬೇಕು. ಸೊ ನಾನು ಪ್ರಾಜೆಕ್ಟ್ ಐಡಿ ಇಲ್ಲಿ ಎಲ್ಲೋ ಲೈನಿಂದನೇ ತಗೋತೀನಿ. ನೀಟಾಗಿ ಪ್ರಾಜೆಕ್ಟ್ ಐಡಿ ಡ್ರ್ಯಾಗ್ ಮಾಡಿ ಪೇಸ್ಟ್. ಪುನಃ ಕರ್ಸರ್ನ ಲೈನ್ ಎಂಡಿಗೆ ತಗೊಬಂದು ಎಂಟರ್. ನೆಕ್ಸ್ಟ್ ಕಮೆಂಟ್ ನ್ಯಾನೋ ರಿಕ್ವೆಸ್ಟ್ ಡಾಟ್ ಜೇಸನ್. ಇದು ಎಡಿಟ್ ಮಾಡೋಕ್ಕೆ ಯೂಸ್ ಮಾಡೋದು ಫೈಲ್ನ. ಇಲ್ಲಿ ಬ್ಲ್ಯಾಂಕ್ ಫೈಲ್ ಓಪನ್ ಆಗಿದೆ. ಈ ಬ್ಲ್ಯಾಂಕ್ ಫೈಲ್ ಒಳಗಡೆ ಇಲ್ಲಿ ಫ್ಲವರ್ ಬ್ರಾಕೆಟ್ಸಿಂದ ಲಾಸ್ಟ್ ಫ್ಲವರ್ ಬ್ರಾಕೆಟ್ ಒಳಗೂ ಕಾಪಿ ಪೇಸ್ಟ್ ಕಂಟ್ರೋಲ್ ಎಕ್ಸ್ ವೈ ಎಂಟರ್. ನೆಕ್ಸ್ಟು ಈ ಎರಡು ಲೈನ್ ಕಾಪಿ ಪೇಸ್ಟ್. ನೆಕ್ಸ್ಟು ಇದೊಂದು ಲೈನ್ ಇಲ್ಲಿ ಪುನಃ ನಿಮ್ಮ ಪ್ರಾಜೆಕ್ಟ್ ಐಡಿನ ಪೇಸ್ಟ್ ಮಾಡಬೇಕು, ಅಂದರೆ ರಿಪ್ಲೇಸ್ ಮಾಡಬೇಕು ಯುವರ್ ಪ್ರಾಜೆಕ್ಟಲ್ಲಿ. ಯುವರ್ ಪ್ರಾಜೆಕ್ಟ್ ಪಾರ್ಟ್ ಬಂದೆ. ಯುವರ್ ಪ್ರಾಜೆಕ್ಟ್ ನೀಟಾಗಿ 1 by 1 ವರ್ಡ್ಸ್ ಎರೇಸ್ ಮಾಡ್ಕೊಂಡಿದ್ದೀನಿ. ಪುನಃ ಯುವರ್ ಪ್ರಾಜೆಕ್ಟ್ ಟ್ರ್ಯಾಕ್ ಕಂಟ್ರೋಲ್ ವಿ ಅಂದರೆ ಡೈರೆಕ್ಟ್ ಪೇಸ್ಟ್ ಆಗುತ್ತೆ. ಪುನಃ ಲೈನ್ ಎಂಡಿಗೆ ಬನ್ನಿ ಎಂಟರ್. ಇವಾಗ ಅದು ನೆಕ್ಸ್ಟು ಕಂಟಿನ್ಯೂಸ್ ನ್ಯಾನೋ ರಿಕ್ವೆಸ್ಟ್ ಜೇಸನ್ವರೆಗೂ ಕಾಪಿ ಪೇಸ್ಟ್. ನ್ಯಾನೋ ರಿಕ್ವೆಸ್ಟ್ ಜೇಸನ್ಗೆ ಎಂಟರ್ ಕೇಳ್ತಿದೆ, ಅಂದರೆ ಕರ್ಸರ್ ಬ್ಲಿಂಕ್ ಆಗ್ತಿದ್ರೆ ಅಲ್ಲಿ ಎಂಟರ್ ಕೊಡಬೇಕು. ಎಂಟರ್. ಬ್ಲ್ಯಾಂಕ್ ಫೈಲ್ ಓಪನ್ ಆಗುತ್ತೆ. ಈ ಬ್ಲ್ಯಾಂಕ್ ಫೈಲಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ, ಕರ್ಸರ್ ಕೆಳಗಡೆ ತಗೋಬೇಕು ಅಂದರೆ ಡೌನ್ ಏರೋ ಪ್ರೆಸ್ ಮಾಡಬೇಕು. ಇಲ್ಲಿ ನೀಟಾಗಿ ಅಲ್ಲಿ ಏನೇನು ಟೈಪ್ ಆಗಿದೆ ಅದಷ್ಟು ಎರೇಸ್, ಅಂದರೆ ಬ್ಯಾಕ್ ಸ್ಪೇಸ್ ಕೊಡಬೇಕು, ಎಲ್ಲನೂ ಕ್ಲಿಯರ್ ಮಾಡಬೇಕಲ್ಲಿ. ಸೊ ಎಲ್ಲ ಕ್ಲಿಯರಾಗಿ ಬ್ಲ್ಯಾಂಕ್ ಫೈಲ್ ಇದೆ. ಈ ಬ್ಲ್ಯಾಂಕ್ ಫೈಲ್ಗೆ ನೆಕ್ಸ್ಟ್ ಕೊಟ್ಟಿರೋ ಪಾರ್ಟ್ನ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಪೇಸ್ಟ್ ಆಗಿದೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಎಕ್ಸ್ ವೈ ಎಂಟರ್. ನೆಕ್ಸ್ಟ್ ಕಮಾಂಡ್ ಇದಿಷ್ಟು ಒಟ್ಟಿಗೆ ಕಾಪಿ ಪೇಸ್ಟ್. ಅದರ ನೆಕ್ಸ್ಟ್ ಕಮಾಂಡ್ ಕಾಪಿ ಪೇಸ್ಟ್. ಸೊ ಇಲ್ಲಿ 50 ಪಾಯಿಂಟ್ಸ್ ಬಂದಿದೆ. ಎಐ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಈ ಕಮಾಂಡ್ವರೆಗೂ ಬಂದ ತಕ್ಷಣ ಕಂಪ್ಲೀಟ್ ಆಗುತ್ತೆ. ಒಬ್ಬರು ಕಂಪ್ಲೀಟ್ ಆಗಲಿಲ್ಲ ಅಂದರೆ ಈ ನೆಕ್ಸ್ಟ್ ಕಮಾಂಡು ರನ್ ಮಾಡಿ ಇಲ್ಲಿ ಯುವರ್ ಪ್ರಾಜೆಕ್ಟಲ್ಲಿ ನಿಮ್ಮ ಪ್ರಾಜೆಕ್ಟ್ ಐಡಿ ಹಾಕಿ, ಆವಾಗ ಬಂದೇ ಬರುತ್ತೆ. ಇನ್ ಕೇಸ್ ಹಂಗೂ ಬರಲ್ಲ ಅಂದರೆ ವೆಯ್ಟ್ ಮಾಡಿ. ಇವಾಗ ಎಲ್ಲ ಪಾಯಿಂಟ್ಸ್ ಆಯಿತು, 100 ಪಾಯಿಂಟ್ಸ್ ಆಗಿದೆ. ಇಲ್ಲೂ ಚೆಕ್ ಮೈ ಪ್ರೋಗ್ರೆಸ್ ಕೊಟ್ಕೊಂಡು ಬರ್ತೀನಿ. ಎಲ್ಲ ಟಿಕ್ ತಗೊಂಡಿದೆ. ಈ ಸ್ಕಿಲ್ ಕ್ವೆಸ್ಟ್ ಮುಗೀತು. ಸೊ ಎಂಡ್ ಲ್ಯಾಬ್ ಬ್ಯಾಕ್. ಇಲ್ಲಿ ಕ್ವೆಸ್ಟ್ ಕಂಪ್ಲೀಟ್ ಅಂತ ಬರ್ತಿದೆ. ಇದೊಂದು ಸ್ಕಿಲ್ ಬ್ಯಾಡ್ಜ್ ಬಂದಿರುತ್ತೆ. ಈಗ ಇಲ್ಲಿ ಇದಿಷ್ಟು ಇವಾಗ ಮಾಡಿರೋದು. ಸೊ ಸ್ಕಿಲ್ ಬ್ಯಾಡ್ಜ್ ಕೂಡ ಬಂದಾಗಿದೆ.